ಇಟಲಿ ದೇಶದಲ್ಲಿ ಒಬ್ಬರು ಎಕಾನಮಿಸ್ಟ್ ಇದ್ದರು, ಸೈಂಟಿಸ್ಟ್ ಇದ್ದರು. ಅವ್ರ ಹೆಸರೇನು ಅಂತಂದರೆ ವಿಲ್ಫ್ರೆಡೋ ಪ್ಯಾರೆಟೋ. ಅವರು ಎಕಾನಮಿನ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಇಟಲಿನಲ್ಲಿ ಒಂದು ಆಶ್ಚರ್ಯಕರವಾದ ಒಂದು ಸಂಗತಿಯನ್ನು ಗಮನಿಸಿದರು. ಏನು ಅಂತಂದರೆ ಇಟಲಿಯಲ್ಲಿರುವಂತಹ 80% ಲ್ಯಾಂಡು ಅಥವಾ ಭೂಮಿ 20% ಜನರ ಹತ್ರ ಮಾತ್ರ ಇತ್ತು. ಅದನ್ನೇ ಗಮನಿಸ್ಕೊಂಡು ನೋಡ್ತಾರೆ, ಬೇರೆ ದೇಶದಲ್ಲೂ ಅದೇ ಥರನೇ ಇತ್ತು. ಇನ್ನೂ ಮುಂದಕ್ಕೆ ಹೋಗ್ತಾರೆ, ನೋಡ್ತಾರೆ, ಬಿಸ್ನೆಸ್ನಲ್ಲಿ, ಹೆಲ್ತ್ನಲ್ಲಿ, ಎಜುಕೇಷನಲ್ಲಿ, ರಿಲೇಷನ್ಶಿಪ್ಸ್ನಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ, ಸೇಲ್ಸ್ನಲ್ಲಿ, ಮಾರ್ಕೆಟಿಂಗ್ನಲ್ಲೂ ಈ ಪ್ಯಾರೆಟೋಸ್ ಪ್ರಿನ್ಸಿಪಲ್ 80-20 ರೂಲ್ ಅನ್ವಯವಾಗುತ್ತದೆ. ಅವ್ರು ಏನು ಕಂಡುಹಿಡಿದ್ರು ಅಂತಂದರೆ 80% ಕೆಲಸವನ್ನು ಮಾಡಿದ್ರೆ 20% ರಿಸಲ್ಟ್ ಸಿಗುತ್ತೆ. ಕೇವಲ 20% ಕೆಲಸವನ್ನು ಮಾಡೋದರಿಂದ 80% ರಿಸಲ್ಟು ಸಿಗುತ್ತೆ. ನಾವೇನು ನಾರ್ಮಲ್ ಆಗಿ ತಿಳ್ಕೊತೀವಿ ಅಂತಂದರೆ ಜಾಸ್ತಿ ಕೆಲಸವನ್ನು ಮಾಡಿದ್ರೆ ಜಾಸ್ತಿ ರಿಸಲ್ಟು ಬರುತ್ತದೆ. ತಪ್ಪು. ಕಮ್ಮಿ ಕೆಲಸವನ್ನು ಶ್ರದ್ಧೆಯಿಂದ ಮಾಡುವುದರಿಂದ 200% ರಿಸಲ್ಟು ಬರೋದಕ್ಕೆ ಚಾನ್ಸ್ ಇದೆ. ನೋಡಿ 80-20 ರೂಲ್ ಹೇಗೆ ಅಪ್ಲೈ ಆಗುತ್ತೆ ಅಂತ. 20% ಕ್ರಿಮಿನಲ್ಸು ಅವರು 80% ಕ್ರೈಮಿಗೆ ಭಾಗಿದಾರಿಯಾಗಿದ್ದಾರೆ. 20% ಡ್ರೈವರ್ಸಿನಿಂದಾಗಿ 80% ಆಕ್ಸಿಡೆಂಟ್ ಆಗುತ್ತೆ. 20% ರೋಡ್ನಲ್ಲಿ 80% ಟ್ರಾಫಿಕ್ ಇರುತ್ತೆ. 20% ಆಲ್ಕೋಹಾಲಿಕ್ಸು ಜಗತ್ತಿನ 80% ಆಲ್ಕೋಹಾಲನ್ನು ಖಾಲಿ ಮಾಡ್ತಾರೆ. 20% ಲ್ಯಾಂಡ್ನಲ್ಲಿ 80% ಮಿನರಲ್ ಸಿಗುತ್ತೆ. 20% ಮೋಡದಿಂದ 80% ಮಳೆ ಬರುತ್ತೆ. 20% ಆ್ಯಕ್ಟರ್ಸು ಆ್ಯಕ್ಟ್ರೆಸಸ್ ಇದ್ದಾರಲ್ಲ ಅವರಿಗೆ 80% ದುಡ್ಡು ಬರುತ್ತೆ, 80% ಪಾಪ್ಯುಲಾರಿಟಿ ಬರುತ್ತೆ. ಕ್ರಿಕೆಟ್ನಲ್ಲಿ 20% ಶಾಟ್ಸಿಗೆ 80% ರನ್ಸ್ ಬರುತ್ತೆ. ಇನ್ನುಳಿದಿದ್ದು 80% ಶಾಟ್ಸಿಗೆ 20% ರನ್ಸ್ ಬರುತ್ತೆ. ಯಾಕಂದರೆ ಸ್ಟ್ರೇಟ್ ಟು ದ ಫೀಲ್ಡರ್ ನೋ ರನ್. ಆಮೇಲೆ 20% ಆಥರ್ಸು 80% ಪುಸ್ತಕಗಳನ್ನು ಪ್ರಪಂಚದಲ್ಲಿ ಬರೆದಿದ್ದಾರೆ. ಬಿಸ್ನೆಸ್ ಫೀಲ್ಡ್ಗೆ ಹೋದರೆ 20% ಕ್ಲಯೆಂಟ್ಸು 80% ಫೀಸ್ ಕೊಡ್ತಾರೆ. 20% ಕಸ್ಟಮರ್ಸು ಬ್ಯಾಂಕ್ ಮ್ಯಾನೇಜರಿಗೆ 80% ಡಿಪಾಸಿಟ್ ಕೊಡ್ತಾರೆ. ಅದಾದಮೇಲೆ ನೀವು CA ಚಾರ್ಟರ್ಡ್ ಅಕೌಂಟೆಂಟು ಅಥವಾ ಲಾಯರು ಆಗಿದ್ದರೆ 20% ಕ್ಲಯೆಂಟ್ಸು 80% ಫೀಸ್ ಕೊಡ್ತಾರೆ. ಆಮೇಲೆ ಇನ್ನೂ ಒಂದು ಭಾಳ ಇಂಟ್ರೆಸ್ಟಿಂಗು, ನಿಮ್ಮ ಹತ್ರ ಇರುವಂಥ 100 ಜನ ಸ್ನೇಹಿತರಲ್ಲಿ 20% ಸ್ನೇಹಿತರು 80% ನಿಮಗೆ ಸಂತೋಷವನ್ನು ಕೊಡ್ತಾರೆ. ಅದಾದಮೇಲೆ 20 ಹುಡುಗರನ್ನು ನೋಡಿ, ಸ್ಟೂಡೆಂಟ್ಸನ್ನು ತಗೊಳ್ಳಿ, 20% ಟೈಮು ಅವರು ಸ್ಟಡಿ ಮಾಡಿದ್ರಲ್ಲಿ 80% ಸ್ಟಡಿ ಮಾಡ್ತಾರೆ. ಯಾವಾಗ ಅಂತಂದರೆ ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ 20% ಟೈಮ್ನಲ್ಲಿ 80% ಪೋರ್ಷನ್ಸ್ ಕವರ್ ಮಾಡ್ತಾರೆ. 80% ಟೈಮ್ನಲ್ಲಿ 20% ಪೋರ್ಷನನ್ನು ಕವರ್ ಮಾಡ್ತಾರೆ. ಅಷ್ಟೇ ಅಲ್ಲ, ನೀವು ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ರೆ 20% ಪೋರ್ಷನನ್ನು ನೀವು ಕರೆಕ್ಟಾಗಿ ಸ್ಟಡಿ ಮಾಡೋದ್ರಿಂದ 80% ಮಾರ್ಕಿಗೆ ಬೇಕಾದಂಥ ಸ್ಟಡೀಸು ಕಂಪ್ಲೀಟ್ ಆಗುತ್ತೆ. ಉದಾಹರಣೆ ಕೊಡ್ತೀನಿ. ಬಹಳ ಜನ ಏನು ಮಾಡ್ತಾರೆ, ಬರೀ ಒಂದು 15 ವರ್ಷ 20 ವರ್ಷದ ಕ್ವಶನ್ ಪೇಪರ್ ತಗೊಂಡು ಸ್ಟಡಿ ಮಾಡ್ತಾರೆ. ಅದರಲ್ಲೇ ಎಲ್ಲ ಕ್ವಶನ್ಗಳು ಬರ್ತವೆ. ಆಮೇಲೆ ಇನ್ನೂ ಒಂದು, ನೀವು ಯಾವುದಾದ್ರು ಪುಸ್ತಕನ ಓದಬೇಕಾದ್ರೆ 20% ವರ್ಡ್ಸ್ನಲ್ಲಿ 80% ಸ್ಟೋರಿ ಹೇಳಿರ್ತಾರೆ. ಅದನ್ನು ನಾವು ಕೀ ವರ್ಡ್ಸ್ ಎಂದು ಕರೆಯುತ್ತೇವೆ. ಇದನ್ನು ಪ್ರಾಕ್ಟಿಕಲ್ ಆಗಿ ಅಪ್ಲಿಕೇಶನ್ ಮಾಡ್ಕೊಳ್ಳೋದು ಹೆಂಗೆ? ನನಗೆ ಬರೀ ಥಿಯರಿ ಮಾತಾಡಿದೆ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮಾಡ್ಕೊಳ್ಳೋದು ಹೆಂಗೆ? ನನ್ನ ಸಲಹೆ, ಈ ಕಾರ್ಯಕ್ರಮ ಮುಗಿದ ಮೇಲೆ, ಈ ವಿಡಿಯೋ ಮುಗಿದ ಮೇಲೆ ಒಂದು ಪೇಪರ್ ತಗೊಂಡು ನಿಮ್ಮ ಜೀವನದಲ್ಲಿ ಅತಿ ಪ್ರಾಮುಖ್ಯವಾದ ಒಂದು 20 ಗೋಲುಗಳನ್ನು, ಜೀವನದ ಗುರಿಗಳನ್ನು ಬರ್ಕೊಂಡ್ಬಿಡಿ. ಪೇಪರ್ನಲ್ಲಿ ಬರ್ಕೊಂಬಿಡಿ. ಅದು 6 ತಿಂಗಳಿಗಿರ್ಬೋದು, 1 ತಿಂಗಳಿಗಿರ್ಬೋದು, 1 ವರ್ಷಕ್ಕಿರ್ಬೋದು, 10 ವರ್ಷಕ್ಕಿರ್ಬೋದು, ಜೀವನದ 30 ವರ್ಷದ ಗುರಿ ಇರ್ಬೋದು. ಎಲ್ಲವನ್ನು ಬರ್ಕೊಂಬಿಡಿ. ಬರೆದ ಮೇಲೆ ಕೂತ್ಕೊಂಡು ಕರೆಕ್ಟಾಗಿ ನೋಡಿದ್ರೆ 20ರಲ್ಲಿ ಅಂದಾಜು 4
ಗೋಲುಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಉಳಿದ ಗೋಲುಗಳು ತನ್ನಿಂದ ತಾನಾಗಿ ಆಗಿ ಹೋಗುತ್ತವೆ ಅಥವಾ ತನ್ನಿಂದ ತಾನಾಗಿ ಅಚೀವ್ ಆಗೋಗುತ್ತೆ. ಆದ್ದರಿಂದ ಈ 20% ಗೋಲುಗಳು ಬಹಳ ಇಂಪಾರ್ಟೆಂಟು, 80% ಅಲ್ಲ. ನಿಮಗೆ ಇದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಬಗ್ಗೆ ಒಂದು ಕತೆ ಹೇಳ್ತಾ ಇದ್ದೀನಿ. ನಾನು 1992 ಇಸ್ವಿನಲ್ಲಿ ಪೂನಾದಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾಯಿದ್ದೆ. ಕ್ಲಾಸ್ನಲ್ಲಿ ಒಬ್ಬರು ಸ್ಟಾಕ್ ಬ್ರೋಕರ್ ಇದ್ದರು, ಭಾಳ ಫೇಮಸ್ ಸ್ಟಾಕ್ ಬ್ರೋಕರ್ ಬಾಂಬೆನಲ್ಲಿ. ಅವ್ರ ಹೆಸರು ಉಮೇಶ್ ಪಟೇಲ್ ಅಂತ. ನಾನು ಅವರಿಗೆ 80-20 ಬಗ್ಗೆ ಕ್ಲೀನಾಗಿ ಸಮಜಾಯಿಷಿ ಕೊಟ್ಟಿದ್ದೆ ಕ್ಲಾಸ್ನಲ್ಲಿ. ಅವ್ರೇನು ಮಾಡಿದ್ರು, ಆಫೀಸ್ಗೆ ಹೋದ್ಮೇಲೆ ಅವ್ರ ಕಂಪ್ಯೂಟ್ರ್ ಹೊಡೆದ್ರು. ಭಾಳ ಸಕ್ಸಸ್ಫುಲ್ ಸ್ಟಾಕ್ ಬ್ರೋಕರು ಬಾಂಬೆನಲ್ಲಿ, ಭಾಳ ದೊಡ್ಡ ಟರ್ನ್ ಓವರು. ಅವ್ರ ಆಫೀಸು ಯಾವಾಗಲೂ ಬ್ಯುಸಿನೇ. ಅವ್ರು ಹೋಗ್ಬಿಟ್ಟು ಕಂಪ್ಯೂಟರ್ ಹೊಡೆದು ನೋಡ್ತಾರೆ, 20% ಕಸ್ಟಮರ್ಸು 80% ಸೇಲ್ಸ್ ಕೊಡ್ತಾಯಿದ್ರು. 80% ಕಸ್ಟಮರ್ಸು ಕೇವಲ 20% ಸೇಲ್ಸ್ ಕೊಡ್ತಾಯಿದ್ರು. ಅವ್ರು ಹೇಳಿದ್ರು, ಡಾಕ್ಟರ್ ಭರತ್ ಚಂದ್ರ, ನಾನು ಬಹಳ ಧೈರ್ಯ ವಹಿಸಿ ಒಂದು ಕೆಲಸ ಮಾಡಿದೆ. ಈ 80% ಜನ ಏನು ಕಮ್ಮಿ ಬಿಸ್ನೆಸ್ ಕೊಡ್ತಾರಲ್ಲ ಅವರಿಗೆಲ್ಲ ಲೆಟ್ರ್ ಬರೆದುಬಿಟ್ಟೆ, ನಾಳೆಯಿಂದ ದಯವಿಟ್ಟು ನಮ್ಮ ಆಫೀಸಿಗೆ ಬರಬೇಡಿ, ನಿಮಗೆ ಸರ್ವಿಸ್ ಕೊಡಲಿಕ್ಕೆ ನಮ್ಮ ಹತ್ರ ಸ್ಟಾಫ್ ಇಲ್ಲ ಅಂತ ಲೆಟ್ರ್ ಬರೆದುಬಿಟ್ಟೆ. ಅವರೆಲ್ಲ ಹೊರಟೋಗ್ಬಿಟ್ರು ಸರ್. ಆಮೇಲೆ ನೋಡ್ತೀನಿ, ಮುಂದಿನ 1 ವರ್ಷದಲ್ಲಿ 20% ಏನಿದ್ದಾರೆ ಅವರು 200% ಬಿಸ್ನೆಸ್ ಕೊಟ್ಟರು. ಯಾಕಂದರೆ ನೀವು ತುಂಬ ಬ್ಯುಸಿ ಇದ್ದೀರಿ ಅಂತ ಅವ್ರು ಕೆಲಸ ಕೊಡ್ತಿರಲಿಲ್ಲ. ಇವಾಗ ಅವರು ಜಾಸ್ತಿ ಬಿಸ್ನೆಸ್ ಕೊಟ್ಟರು, 200% ಆಯಿತು, ಆಫೀಸಲ್ಲಿ ಜನ ಇಲ್ಲ. ಅದರ ನೆಕ್ಸ್ಟ್ ಇಯರ್ ನೋಡ್ತಾರೆ, 20%ಅಲ್ಲಿ 4% ಮಾತ್ರ ನಿಜವಾದ ಬಿಸ್ನೆಸ್ ಕೊಡ್ತಾ ಇರೋದು. ಬಾಕಿಯವ್ರನ್ನೆಲ್ಲರನ್ನೂ ಕಳಿಸ್ಬಿಟ್ರು. ಈ 4% ಉಳ್ಕೊಂಡ್ರಲ್ಲ ಅವರನ್ನು ಮಾತ್ರ ಇಟ್ಕೊಂಡ್ರು. ಅವರ ಬಿಸ್ನೆಸ್ಸು 400% ಆಯಿತು. ಹಾಗೂ ಅವ್ರು ಹೇಳ್ತಾರೆ, ಡಾಕ್ಟರ್ ಭರತ್ ಚಂದ್ರ, ನಮ್ಮ ಆಫೀಸಲ್ಲಿ ಜನನೇ ಇಲ್ಲ, ಆದರೆ ಟರ್ನ್ ಓವರು 400%. ನೋಡಿ, ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ 80-20 ರೂಲ್. ಮುಂದಕ್ಕೆ ಹೋಗ್ತೀನಿ. ನಮ್ಮ ಕ್ಲಾಸಲ್ಲಿ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಇದ್ದರು, ರಂಗನಾಥ್ ಅಂತ. ಅವರು ಕೂಡ ಹೊಡೆದು ನೋಡಿದ್ರು ಕಂಪ್ಯೂಟ್ರಲ್ಲಿ, 20% ಅವರ ಕಸ್ಟಮರ್ಸು ಕ್ಲೈಯೆಂಟ್ಸು 80% ಡಿಪಾಸಿಟ್ ಕೊಟ್ಟಿದ್ರು. ಅವ್ರು ಏನು ಮಾಡಿದ್ರು, 20% ಕಸ್ಟಮರ್ಸಿಗೆ ಜಾಸ್ತಿ ಅಟೆನ್ಷನ್ ಕೊಟ್ಟರು. ಮುಂದಿನ ವರ್ಷ ನೋಡ್ತಾರೆ, 20% ಅವರು 200% ಬಿಸ್ನೆಸ್ ಕೊಟ್ಟರು. ಸ್ನೇಹಿತರೆ, ಇದೇ ಥರ ನಿಮ್ಮ ಜೀವನದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಬೇಕಾದಷ್ಟು ಕಡೆ ಇದನ್ನು ಅಳವಡಿಸಿಕೊಳ್ಳಬಹುದು. ನನ್ನ ಸಲಹೆ ಏನು ಅಂತಂದರೆ, ಈ ವಿಡಿಯೋನ 2 ಸತಿ 3 ಸತಿ ಕೇಳಿ. ಅದಾದ ಮೇಲೆ ಲೈಕ್ ಬಟನ್ ಒತ್ತಿ. ನಿಮ್ಮದೇನಾದರೂ ಇದಲ್ಲದೇ ಬೇರೆ ಏನಾದರೂ ಸಲಹೆಗಳು ಸೂಚನೆಗಳು ಇದ್ದರೆ, ಅಥವಾ ಇದರಿಂದ ನೀವೇನಾದರೂ ಕಲ್ತ್ಕೊಂಡಿದ್ರೆ ಅದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ನಿಮ್ಮಂತೆ ಇರುವ ಇತರರಿಗೆ ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ಶೇರ್ ಮಾಡಿ. ನನಗೆ ಗೊತ್ತು, ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳಿಕ್ಕೆ ಬೇಕಾದಷ್ಟು ಹೊಸ ಮಾರ್ಗಗಳು ಇದ್ದಾವೆ. ನಿಮ್ಮನ್ನು ನೋಡಿ ಭಾಳ ಸಂತೋಷ ಆಯಿತು. ನಿಮಗೆಲ್ಲರಿಗೂ ಭಗವಂತನು ಸನ್ಮಂಗಳವನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಮಸ್ಕಾರ.